ಏನು ಮಾಡಿದ್ನೋ ಏನೋ ಅಂತದ್ದ. ಅಂತ ಮಹಿಮೆ ಏನು ಮಾಡಿದ್ನೋ ಏನೋ, ಇವನೇ ಕಾರಣ ಅಂತ ಅವಳಿಗೆ ಕೂದಲು ಬರೋದಕ್ಕೆ. ಅದಕ್ಕೆ ನನಗೂ ದಪ್ಪ ಆಗೋದಕ್ಕೆ ನೀನು ಏನಾದ್ರೂ ಮಹಿಮೆ ಮಾಡು ಅಂತ ಕೇಳ್ತೀನಿ ನಾನು ಸುಂದ್ರನ. ನಾನು ದಪ್ಪ ಆಗಬೇಕು, ಅವಳಿಗೆ ಮಾತ್ರ ಕೂದಲು ಬರಂಗೆ ಮಾಡಿದ್ಯಾ, ನಾನು ಮಾತ್ರ ದಪ್ಪ ಆಗೋದು ಇಷ್ಟ ಇಲ್ವಾ ನಿನಗೆ ಅಂತ ಕೇಳ್ತೀನಿ ಸುಂದ್ರನ್ಗೆ. ಸೌಮ್ಯ, ಯಾಕೆ ಬರ್ತಾ ಇದೆಯಾ? ಹೋಗು ಸೌಮ್ಯ. ನಾನು ಹೋಗೋದಿಲ್ಲ. ಅದೇನು ಮಹಿಮೆ ಮಾಡಿದೆ ಅವಳಿಗೆ ಕೂದಲು ಬರೋಕ್ಕೆ? ಅದೇನು ತಂದ್ಕೊಟ್ಟೆ ಅಂತದ್ದು? ಏನು ಮಾಡಿದೆ ನೀನು? ಏನು ಮಾಡಿದೆ ಅಂತದ್ದು ಅಂತ ಅವಳಿಗೆ ಕೂದಲು ಬರ್ಬೇಕಂದ್ರೆ, ಸಡನ್ನಾಗಿ ಅಷ್ಟೊಂದು ಕೂದಲು ಬರ್ಬೇಕಂತಂದ್ರೆ ಹೆಂಗೆ ಸಾಧ್ಯ? ಅಂಥದ್ದೇನು ಮಹಿಮೆ ಮಾಡಿದೆ? ನನಗೇನು ಮಾಡ್ತೀಯೋ ಗೊತ್ತಿಲ್ಲ ನೀನು. ನಾನು ದಪ್ಪ ಆಗಬೇಕು, ನನಗೆ ದಪ್ಪ ಆಗೋ ಥರ ಏನಾದರೂ ಮಹಿಮೆ ಮಾಡು. ನಾನೇನು ಮಾಡಲಿ? ನಾನಂಥ ಮಹಿಮೆ ಏನು ಮಾಡಿದ್ದೀನಿ ಅಂತಂದರೆ, ನಾನು ಒಳ್ಳೆ ಪ್ಯೂರ್ ಆಯಿಲ್ ತಂದು ಕೊಟ್ಟಿದ್ದೀನಿ. ಅವಳಿಗೆ ತಲೆಗೆ ಹಚ್ಕೊಳ್ಳೋದಕ್ಕೆ ಒಳ್ಳೆ ಎಣ್ಣೆ ತೊಗೊಂಬಂದು ಕೊಟ್ಟಿದ್ದೀನಿ. ಅವಳಿಗೆ ಮುಂಚೆ ಕೂದಲಿದ್ವಲ್ಲ, ಆ ಆಯಿಲ್ ಹಚ್ಚಿದ ತಕ್ಷಣ, ಮಸಾಜ್ ಮಾಡಿದ ತಕ್ಷಣ ನನಗೆ ಅವಳಿಗೆ ಕೂದಲಿ ಬಂದುಬಿಟ್ವು. ನಾನು ಯಾಕಂದರೆ ನನ್ನ ಕೈಯಾರೇ ಅವಳಿಗೆ ತಲೆಗೆ ಎಣ್ಣೆ ಹಾಕ್ಬಿಟ್ಟು ಮಸಾಜ್ ಮಾಡಿದ್ನ, ಅದಕ್ಕೆ ಅವಳಿಗೆ ಸ್ನಾನ ಮಾಡಿದ ತಕ್ಷಣ ಕೂದಲು ಬಂದುಬಿಟ್ವು. ಹಾಗೆ ನೀನು ಏನಾದರೂ ಮಸಾಜ್ ಮಾಡ್ಕೊಳ್ಳೋದಾಗಲಿ, ಏನಾದ್ರೂ ಚೆನ್ನಾಗಿ ತಿನ್ನೋದಾಗಲಿ ಹಾಗೆ ಮಾಡು, ದಪ್ಪ ಆಗ್ಬಿಡ್ತೀಯ. ಸರಿ ಆಯಿತು, ಬಾಯಿಲಿ. ಮತ್ತೆ ನನಗೂ ನೀನು ಎಣ್ಣೆ ಹಚ್ಚಿ ಮಸಾಜ್ ಮಾಡ್ಬಾ, ಕೈ ಕಾಲೆಲ್ಲ ದಪ್ಪ ಆಗ್ಬಿಡುತ್ತೆ ಬೇಗ. ಅಲ್ಲ, ಅವಳಿಗೆ ಹೆಂಗೆ ತಲೆಗೆಲ್ಲ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದ್ಯೋ ಹಾಗೆ ಬಾ, ನನಗೂ ನೀನು ತಿನ್ನಿಸ್ಬಾ. ನಿನ್ನ ಕೈಯಾರೆ ನನಗೆ ತಿನ್ನಿಸಿದ್ರೆ ನಾನು ಬೇಗ ದಪ್ಪ ಆಗ್ತೀನಿ. ಅವಳೆ ಅದ್ಯಾಕೆ ದಪ್ಪ ಆಗಬೇಕು? ಅವಳಿಗೆ ಯಾಕೆ ಕೂದಲು ಬರ್ಬೇಕು? ನಾನು ದಪ್ಪ ಆಗಬೇಕು. ನನಗೂ ಏನಾದರೂ ಮಹಿಮೆ ಮಾಡ್ಬಾ ನೀನು. ಅದೆಲ್ಲರಿಗೂ ಮಹಿಮೆ ಮಾಡೋಕ್ಕಾಗಲ್ಲ ನಮ್ಮ ಸುಂದ್ರ. ಅದೆಲ್ಲರಿಗೂ ಮಹಿಮೆ ಮಾಡೋಕ್ಕಾಗಲ್ಲ. ಅದು ಯಾರ ಮೇಲೆ ಇಷ್ಟ ಇದೆ ಅವ್ರ ಮೇಲೆ ಮಾತ್ರ ಮಹಿಮೆ ಮಾಡೋದಕ್ಕಾಗೋದು. ಇಲ್ಲ ಇಲ್ಲ ಇಲ್ಲ, ನಿನಗೆ ಆಗೋದಿಲ್ಲ, ನೀನು ದಪ್ಪ ಆಗೋದಿಲ್ಲ. ನೀನು ಯಾಕಂದರೆ ಯಾವಾಗಿಂದಲೂ ಹೀಗೆ ಇದೆಯಲ್ಲ, ನೀನು ದಪ್ಪ ಆಗೋದಕ್ಕೆ ಸಾಧ್ಯ ಇಲ್ಲ. ಬಲವಂತ ಮಾಡಬೇಡ. ಅದು ಬಲವಂತ ಮಾಡಿದ್ರೆ ಸಾರ್ಥಕ ಆಗಲ್ಲ. ಅವ್ರು ಇಷ್ಟಪಟ್ಟು ಆಗುತ್ತೆ ಅನ್ನೋದಾದರೆ ಮಾಡ್ತಾರೆ ಮಹಿಮೆನ ನಮ್ಮ ಸುಂದ್ರ, ಅಲ್ವಾ ಸುಂದ್ರ? ಇಷ್ಟಪಟ್ಟು ಆಗುತ್ತೆ ಅನ್ನೋದಾದರೆ ಮಾಡೋದು. ಅಯ್ಯೋ ಮನೆಯಾಳಿ, ಎಲ್ಲಿದ್ದೆ ನೀನು? ಎಲ್ಲಿ ಮೂಲವಾಗಿದ್ದೆ? ನನಗೆ ಬಂದು ಎಷ್ಟು ನನಗೆ ಹಿಂಸೆ ಮಾಡ್ತಾ ಇದೆಯಾ ನೀನು? ಮನೆಯಾಳಿ ಸುಸು ನೋಡಿಲಿ, ಇಬ್ಬರಿಗೂ ಜೋಡಿ ನೋಡೆ ಹೆಂಗಿದೆ. ನಾನು ಅವಳ ಹೆಗ್ಲ ಮೇಲೆ ಕೈ ಹಾಕಿದ್ರೆ ಯಾವ ರೀತಿ ಇರುತ್ತೆ ಅಂತ. ಅವಳ ಮೇಲೆ ಕೈ ಹಾಕ್ತೀಯ? ನನ್ನ ಮೇಲೆ ಕೈ ಹಾಕು. ನನ್ನ ಮೇಲೆ ಕೈ ಹಾಕು. ಅವಳ ಮೇಲೆ ಕೈ ಹಾಕ್ತಾ ಇದೆಯಲ್ಲ ನೀನು. ನನ್ನ ಮೇಲೆ ಕೈ ಹಾಕು, ಜೋಡಿ ಚೆನ್ನಾಗಿರುತ್ತೆ ನನಗೂ ನಿನಗೂ. ನೋಡು, ನೀನೊಂದು ಸ್ವಲ್ಪ ಲಾಂಗ್ ಆಗಿಬಿಟ್ಟೆ. ಇವಳು ಹೈಟು ವೆಯ್ಟು ಪರ್ಸ್ನಾಲಿಟಿ ಎಲ್ಲ ಸಖತ್ತಾಗವಳೆ. ನೀನೊಂದು ಸ್ವಲ್ಪ ಲಾಂಗ್ ಆದೆ, ನೀನೊಂದು ಸ್ವಲ್ಪ ಸಣ್ಣ ಇದೆಯಾ. ಮುಟ್ಟಿದ್ರೆ ಮುಳ್ಳೆ ಸಿಗುತ್ತೆ. ಇಲ್ಲಿ ಮುಟ್ಟಿದ್ರೆ ನೋಡು ಕಂಡ ಸಿಗ್ತಾ ಐತೆ. ಇಲ್ಲಿ ಸುಲ್ಸುನ್ ಮುಟ್ಟು ನೋಡು ಎಷ್ಟು ಚೆನ್ನಾಗಿ ಮೆತ್ತಗೆ ಇದ್ದಾಳೆ. ನೀನು ಮುಟ್ಟಿದ್ರೆ ನೋಡು ಮರಿ ಮೂಳೆನೇ ಸಿಗ್ತಾ ಇದೆ. ನೀನೊಂದು ಸ್ವಲ್ಪ ಹೈಟ್ ಆಗ್ಬಿಟ್ಟೆ ನೋಡು. ನಿನಗೆ ಕೈ ಹಾಕೋದಕ್ಕೆ ನನಗೆ ಕೈ ನೋವು ಬರುತ್ತೆ. ಆದರೆ ಸುಸ್ರುಂಗ್ ನೋಡು. ಇಬ್ಬರಿಗೂ ಹೈಟು ವೆಯ್ಟು ಪರ್ಸ್ನಾಲಿಟಿ ಸೂಪರಾಗಿದೆ. ನೀನು ಏನೇನೋ ಹೇಳ್ಬೇಡ, ತೆಗೆ ಅವಳ ಮೇಲೆ ಕೈ ಹಾಕ್ಬೇಡ ನೀನು. ತೆಗೆ ಹಾಕ್ಬೇಡ ನೋಡು. ಎಲ್ಲಿ ಮೂಲವಾಗಿದ್ದೆ ನೀನು ನನಗೆ? ಅಯ್ಯೋ, ನನಗೆ ಕೂದಲು ಬಂದಿರೋದಕ್ಕೆ ಯಾಕೆ ನೀನು ಇಷ್ಟೊಂದು ಹೊಟ್ಟೆ ಉರ್ಕೊಳ್ತಾ ಇದೀಯಾ? ನನಗೆ ಕೂದಲು ಬಂದಿದ್ದಾವೆ ಗೊತ್ತಾ? ನನಗೆ ಯಾಕಂದರೆ ಅವಾಗಿಂದನೂ ಕೂದಲಿದ್ವಲ್ಲ, ಅದಕ್ಕೆ ಈಗಲೂ ಕೂದಲು ಬಂದಿದ್ದಾವೆ. ನೀನು ಯಾವಾಗಿಂದನೂ ನೀನು ಹಿಂಗೆ ಇದೆಯಾ, ನೀನು ದಪ್ಪ ಆಗಿಲ್ಲ ಅದಕ್ಕೆ ನೀನು ಹಿಂಗೆ ಇದೆಯಾ? ಆಗದಿಲ್ಲದಕ್ಕೆಲ್ಲ ಯಾಕೆ ನೀನು ಕೈ ಹಾಕಕ್ಕೆ ಹೋಗ್ತೀಯಾ? ಆಗದೆ ಇರ್ಲಿದ್ಕೆಲ್ಲ ನೀನು ಕೈ ಹಾಕಕ್ಕೆ ಹೋಗ್ಬಾರ್ದು. ಎಟಕದಿದ್ಕೆಲ್ಲ ಕೈ ಹಾಕಕ್ಕೆ ಹೋಗ್ಬಾರ್ದು. ಅಯ್ಯೋ, ಸುಮ್ಮನಿದ್ದು ಬಿಡಮ್ಮ. ಯಾಕೆ ಅಲ್ಲೇನೆ ಇನ್ನೊಂದು ನೆನೆಸ್ಕೊಂಡು ಅಲೆ ಮಾತಾಡ್ತೀರಮ್ಮ ನೀವು. ತಲಾಕೊಂದನ್ನು ನೆನೆಸ್ಕೊಂತೀರಾ. ನೋಡಮ್ಮ, ಅಮ್ಮ ನಾನು ಮಹಿಮೆ ಮಾಡು ಅಂತಂದರೆ ಹೆಂಗಮ್ಮ ಸಾಧ್ಯ ಆಗುತ್ತೆ? ನನ್ನಿಂದ ಏನಾದರೂ ಮಹಿಮೆ ಮಾಡೋದಕ್ಕಾಗುತ್ತೇನಮ್ಮ? ಇವಳು ಸುಮ್ಮನೆ ಹಂಗೆ ಅಂದಿದ್ದಾಳೆ ಸುಸ್ಸು, ಇದೆಲ್ಲ ಸುಂದರ ಮಾಡಿರೋ ಮಹಿಮೆ ಅಂತ. ಇವಳು ಇವಾಗ ನನಗೂ ಏನಾದರೂ ಮಹಿಮೆ ಮಾಡೋದು ದಪ್ಪ ಆಗೋ ಥರ ಅಂತ ಹೇಳ್ತಾವಳೆ. ಅದು ಹೆಂಗಮ್ಮ ಸಾಧ್ಯ? ಯಾಕಂದರೆ ಇವಳಿಗೆ ಅವಾಗಿಂದಲೂ ಕೂದಲಿದ್ದಾವೆ, ಅದಕ್ಕೆ ಕೂದಲು ಬಂದಿದ್ದಾವೆ. ಅದೆಲ್ಲ ಪ್ಯೂರ್ ಆಯಿಲ್ ಹಾಕಿದ ತಕ್ಷಣ ನೀನು ಪೌಡ್ರ್ ತರಿಸಿದ್ಯಾ ತಾನೇ? ನೀನು ಬೇಗ ಕುಡಿದ್ಬಿಟ್ಟು ನೀನು ದಪ್ಪ ಆಗ್ಬಿಡು. ಬಾ, ಮತ್ತೆ ನಿನ್ನ ಕೈಯಾರೇನೆ ಕೊಡಿಸು. ನೀನು ನಿನ್ನ ಕೈಯಾರೇನೆ ಅವಳಿಗೆ ಎಣ್ಣೆ ಹಚ್ಚಿದ್ಯಾ, ಕೂದಲು ಬರಂಗೆ ಮಾಡಿದ್ಯಾ. ನೀನು ಇವಾಗ ನಿನ್ನ ಕೈಯಾರೆ ನನಗೆ ಆ ಪೌಡ್ರ್ ಕೊಡಿಸಿ, ನಿನ್ನ ಕೈಯಾರೇನ ನೀನು ನನ್ನ ದಪ್ಪ ಮಾಡಬೇಕು ನೀನು. ಬಾ, ಆ ಪೌಡ್ರನ್ನ ಕೊಡಿಸ್ಬಾ ನನಗೆ. ಬೇಡ 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 ಬೇಡ, ಹಾಗೆ ಮಾಡೋಗಿಲ್ಲ ನೀನು. ಹಂಗೆಲ್ಲನ ಕರ್ಕೊಂಡು ಹೋಗಂಗಿಲ್ಲ. ಈಗೇನಿದ್ರು ನನ್ನ ಸುಂದ್ರ. ಯಾಕಂತಂದ್ರೆ ನನಗೆ ಕೂದಲು ಬಂದಿದ್ದಾವಲ್ಲ, ನಿನ್ನ ದಪ್ಪ ಆಗಲಿಲ್ವಲ್ಲ. ಈಗೇನಿದ್ರು ಇವನು ನನ್ನ ಸುಂದ್ರ, ನಿನ್ನ ಸುಂದ್ರ ಅಲ್ಲ. ಏನೋ ನನ್ನ ಗತಿ ಮಾಡಿರೋ ಮತ್ತು ಇವನು ಆಡೋದಕ್ಕೂ ಇವನು ಒಳ್ಳೆ ಕೋತಿ ಯಾವ ಥರ ಆಡ್ತಾನೆ. ಇಲ್ಲೇ ನನಗಂತೂ ನೋಡಿ ನೋಡಿ ಸಾಕಾಯ್ತು. ಎತ್ಲಾಗನ ಹೋಗ ನಮ್ಮಂಗಾಗೈತಪ್ಪ ಸ್ವಾಮಿ. ಸುಮ್ಕಿರತ್ತೆ. ಇವಾಗ ನೋಡಲ್ಲಿ ಇವಳು ಕೂದಲು ಬರಂಗೆ ಮಾಡ್ಕೊಂಡಳು. ಇವಾಗ ನಾನು ದಪ್ಪ ಆಗಂಗೆ ನಾನು ಟ್ರೈ ಮಾಡ್ಬೇಕು ತಾನೆ ನಾನು ದಪ್ಪ ಆಗಕ್ಕೆ. ಅದಕ್ಕೆ ಮತ್ತೆ ನನ್ನ ಸುಂದ್ರ ಅಂತ ಅಂದರೆ ಇವಳು ನನ್ನ ಸುಂದ್ರ ಅಂತವಳೆ. ನೋಡು, ಇವಾಗ ನಾನು ಏನಿಲ್ಲ
ಓ ನಾನು ಏನಿಲ್ಲ ನೋಡು, ನೀನು ಅವಳು ಕೂದಲು ಬಂದಿರೋದು ಕಾಲೇನೆ ಸುಸುನ್ ಇಷ್ಟಪಡ್ತಾ ಇದೆಯಾ ಕಣತ್ತೆ, ನೀನು ಅವಳಿಗೆ ಕೂದಲು ಬಂದಿದ್ದಾವೆ ಅಂತ ಹೇಳಿ. ಅಯ್ಯೋ ಏನು ಮಾಡಲಿ. ಅವಳಿಗೆ ಕೂದಲು ಬಂದಿದ್ದಾವೆ. ನೀನು ಇಷ್ಟೊಂದು ಬಲವಂತ ಮಾಡ್ತಿದ್ರೆ ಸುಸು ಸುಸು ಸೋಮಿನೂ ಸ್ವಲ್ಪ ದಪ್ಪ ಆಗೋ ಥರ ಏನಾದರೂ ಮಹಿಮೆ ಮಾಡೋಣ. ಏನಾದರೂ ಮಹಿಮೆ ಮಾಡೋಣ. ಬೇಡ 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 ಬೇಡ, ನೀನು ನನ್ನ ಸುಂದ್ರ. ಹೋಗ್ಬೇಡ ನೀನು, ದಪ್ಪ ಆಗೋ ಥರ ನೀನೇನು ಮಹಿಮೆ ಮಾಡಬೇಡ. ದಪ್ಪ ಆಗೋದಿಲ್ಲ, ಏನು ಬೇಡ. ಫಸ್ಟು ನನಗೆ ಕೂದಲು ಬಂದಿರೋ ತಾನೇ, ಇವಾಗ ನಾನೇ ತಾನೇ ಈ ಟಾಸ್ಕಲ್ಲಿ ಗೆದ್ದಿರೋದು. ನಾನೇ ಈ ಬೆಟ್ಟಿಂಗಲ್ಲಿ ಗೆದ್ದಿರೋದು. ಇವಾಗ ಏನು ಮಾಡ್ತಾಳೋ ಗೊತ್ತಿಲ್ಲ, ಅವಳು ಬಿಟ್ಟು ಹೋಗ್ತಾ ಇರ್ಬೇಕಷ್ಟೇನೆ. ನೀನು ನನ್ನ ಸುಂದ್ರ. ಇಲ್ಲ ಬಾ ಸುಂದ್ರ, ನನಗೂ ಮಹಿಮೆ ಮಾಡಬೇಕು. ನೀನು ಬಾ, ಎದ್ದು ಬಾ ಎದ್ದು ಬಾ. ನನಗೂ ನಿನ್ನ ಕೈಯಾರೇನೆ ಪೌಡ್ರು ಕುಡಿಸ್ಬಾ. ನೀನು ಏನಾದರೂ ಮಹಿಮೆ ಮಾಡಬಾ ಸುಂದ್ರ, ನೀನು ಸುಂದ್ರ ಮಹಿಮೆ ಬಾರು ಬಾ. ಅಯ್ಯೋ ನಿಮ್ಗೇನು ಬಂದೈತೆ ನಿಮಗೆ? ಇಬ್ರಾಳು ಹಿಂಗೆ ಮಾಡಿರಿ, ನಾವು ಏನು ಮಾಡಬೇಕು ಅಂತ. ಇದು ಯಾಕೆ ಇಬ್ರಾಳು ಹಿಂಗೆ ಮಾಡ್ತಾ ಇದ್ದೀರಾ? ಥೂ ಹೋಗು, ಯಾರನ್ನ ಕಂಡರು ಏನಂತಾರೆ. ನೀವಿಬ್ರು ಹಿಂಗೆ ಒದ್ದಾಡ್ತಿದ್ರೆ ಅಯ್ಯೋ ನಮ್ಮ ಮನೆಯಾಗಂತೂ ವಿಚಿತ್ರ ಕಣಪ್ಪ. ಒಂಥರ ನಗುನು ಬರುತ್ತೆ, ಸಿಟ್ಟುನು ಬರುತ್ತೆ, ಹಂಗಾಗ್ತೈತೆ ಹೋಗತ್ತಾ. ಇವ್ ನಮ್ಮ ಸುಂದ್ರು ಅಂತೂ ಖುಷಿನೋ ಖುಷಿ. ನಮ್ಮ ನನಗೇನು ಡಿಮ್ಯಾಂಡು ಅನಿಸ್ತೈತೆ ನನಗೆ. ಅಯ್ಯೋ ನನಗೆ ತುಂಬ ಡಿಮ್ಯಾಂಡ್ ಆಗಿಬಿಟ್ಟಿದೆ ಕಣಮ್ಮ. ಅದಕ್ಕೆ ನಾನು ಏನು ಮಾಡೋಣ ಅಂತ ಅನ್ನಿಸ್ತೈತೆ. ನಾನು ಅದಕ್ಕೆ ಸ್ಮೈಲ್ ಮಾಡ್ತಾ ಇದ್ದೀನಿ. ನನಗೆ ಸಿಟ್ಟು ಬರೋದಿಲ್ಲ ಕಣಮ್ಮ. ಬಿಡು. ನೀನು ಆಲೇನೆ ಮಹಿಮೆ ಮಾಡಿಸ್ಕೊಂಡಿದ್ಯಾ ನಮ್ಮ ಸುಂದ್ರ ಹತ್ರ. ನಾನಿನ್ನು ಮಹಿಮೆ ಆಗಿಲ್ಲ ನನಗೆ. ಸುಂದ್ರ ಮಹಿಮೆ ಮಾಡಿದ್ದಾನೆ ಅಂತ ಹೇಳ್ದೆ ತಾನೇ ನೀನು. ಸುಂದ್ರ ಎಣ್ಣೆ ಎಲ್ಲ ಹಚ್ಚಿ ಏನಾದರೂ ಮಹಿಮೆ ಮಾಡ್ದ, ಅದಕ್ಕೇನೆ ಈ ರೀತಿ ಆಗಿರೋದು ಅಂತ ನೀನು ಹೇಳ್ದೆ ತಾನೇ. ಅದಕ್ಕೆ ಮತ್ತೆ ನನಗೂ ಪೌಡ್ರು ಕುಡಿಸಿ ಏನಾದರೂ ಮಹಿಮೆ ಮಾಡ್ತಾನೆ. ಮಹಿಮೆ ಮಾಡೋದ್ರಿಂದ ನಾನು ಫುಲ್ ದಪ್ಪ ಆಗ್ಬಿಡ್ತೀನಿ. ನಾನು ಸಖತ್ತಾಗಿರ್ತೀನಿ ಕಣೆ, ನಾನು ಸಖತ್ತಾಗಿರ್ತೀನಿ. ನನಗಿನ ಮುಂಚೆಗೆ ನೀನು ಮಹಿಮೆ ಮಾಡಿಸ್ಕೊಳ್ಬೇಕಾಯಿತು. ನಾನು ಮಹಿಮೆ ಮಾಡಿಸ್ಕೊಂಡಿರೋದ್ರಿಂದ ಇವಾಗ ನನಗೆ ಕೂದಲು ಬಂದಿರೋದು. ಇವಾಗ ನೀನು ಮಹಿಮೆ ಮಾಡಲ್ಲ, ನನಗೆ ಒಂದೇ ಸತಿ ಅಷ್ಟೇ ಮಾಡೋದು. ಒಂದೇ ಸತಿ ಮಹಿಮೆ ಮಾಡೋದು. ಅಯ್ಯೋ ದೇವ್ರಿ, ಯಾವ ಮಹಿಮೆನೂ ಇಲ್ಲ, ಎಂಥದ್ದು ಇಲ್ಲ, ಸುಮ್ಕಿರ್ರೇ ತಯಾರ. ಅಯ್ಯೋ ಹೋಗತ್ತ, ನಮಗಂತೂ ಸಾಕಾಗೈತೆ ನಿಮ್ಮಿಂದ ಮರ್ಯಾದಿಲ್ಲ ನೋಡಿ. ಇಬ್ರಾಳ ಕಿತ್ತಾಡೋದು ನೋಡಿ. ಎಲೆ ಸುಂದ್ರ ನಿನ್ನ ಮದುವೆ ಆಗಿ ಬರೋದು ಬಂದೆ. ಇವಾಗ ನೋಡಪ್ಪ ಓಟು ಯಾರು ಅನುಭವಿಸ್ತಾರೆ. ಅಯ್ಯಪ್ಪ ದೇವ್ರೆ, ಇವಾಗ ಒಟ್ಟು ಯಾರು ನೋಡ್ತಾರಪ್ಪ ಇವರಿಬ್ರಲ್ಲೂ ಅಮ್ಮಂಗಾಗೈತೆ ಹೋಗತ್ತ. ಸುಂದ್ರ ನಿನಗೆ ಗೊತ್ತಾಗಲ್ವೇನು? ಹಿಂಗೆ ಮಾಡ್ಕೊಂಬಂದು ನೋಡಿ ಇವಾಗ ಓಟು ಇವ್ರತಾಗೆ ಅನುಭವಿಸ್ಬೇಕು. ನಿನಗೆ ಬುದ್ಧಿ ಇಲ್ದಂಗೆ ಕಾಣೋ, ಬುದ್ಧಿ ಇಲ್ದಂಗೆ ಮಾಡ್ಕೊಂಡೆ. ಹೋಗೊಂದು ಈಟನೋ ಬುದ್ಧಿ ಇಲ್ಲ ಕಣೋ ನಿನಗೆ, ಯಾಕೆ ಹಿಂಗೆ ಮಾಡ್ಕೊಂಡು? ಥೋ ಹೋಗು. ಹೊಲ್ಕಿ ಚಿಕ್ಕಪ್ಪ ಬರೇನೆ ಡಿಮ್ಯಾಂಡ್ ಐತೆ ಅಂತ. ಏನು ಡಿಮ್ಯಾಂಡು? ದುಡಿಯೋಕೆ ಹೋಗಲ್ಲ, ಏನಿಲ್ಲ, ಬರೇನೆ. ಅವಳು ಬಿಟ್ಕೊಡಂಗಿಲ್ಲ, ಇವಳು ಬಿಟ್ಕೊಡಂಗಿಲ್ಲ. ಇಬ್ಬರೊಳಗೂ ಸರಿಯಾಗೈತಿ. ನಮ್ಗಂತೂ ಎತ್ಲ ಆಗಿದ್ದು ಮಾಡ ನಮ್ಮಂಗಾಗೈತಿ. ನನಗೆ ಏನು ಸಿಂತಿಲ್ಲ ಇವಾಗ. ಹೊಲ್ಕಿಸ್ಕೊಂಡು ಬರೀ ಅವ್ರು ಕರೆದ್ರು ಇವ್ರು ಕರೀತಾರೆ, ಇಬ್ಬರಳು ಕರೀತಾರೆ. ನನಗೇನು ಡಿಮ್ಯಾಂಡ್ ಐತೆ ಅಂತ ಹೇಳಿ ಬರೀ ಎಲ್ಕಿಸಿ ಅದೇ ಆಗುತ್ತೆ. ನೀನು ಅಮ್ಮ, ಈ ಡಿಮ್ಯಾಂಡ್ ಎಲ್ಲರಿಗೂ ಬರೋದಿಲ್ಲ ಕಣಮ್ಮ. ಅದೃಷ್ಟವಂತ ನಿಂಗೆ ಮಾತ್ರ ಈ ಡಿಮ್ಯಾಂಡ್ ಬರೋದು. ಅದಕ್ಕೇನೆ ನಾನು ತುಂಬ ಅದೃಷ್ಟವಂತ. ನೋಡಿ ಇಬ್ಬರು ನೋಡಮ್ಮ, ನೋಡಿಲ್ಲಿ ಇಬ್ಬರು ನೋಡು ಹಿಂಗೆ ಇಟ್ಕೊಂಡಿದ್ದಾರೆ ಅಂತ. ನೋಡೋದ್ರಲ್ಲ ವೀಕ್ಷಕರೇ, ಇವಾಗ ಸುಂದ್ರ ಮಹಿಮೆ ಮಾಡಿರೋದ್ರಿಂದ ಸುಸಿ ಕೂದಲು ಬಂದುಬಿಟ್ಟಿದ್ದಾವೆ. ಅದಕ್ಕೆ ನಾನು ಏನಾದರೂ ಮಹಿಮೆ ಮಾಡ್ಬೋ ಅಂತ ಹೇಳಿ ನಾನು ಏನಾದರೂ ಮಹಿಮೆ ಮಾಡಿಸ್ಕೊಬಿಟ್ಟು ನಾನು ದಪ್ಪ ಆಗ್ಬಿಡ್ತೀನಿ. ನಾನು ಸುಂದ್ರಮ್ ಕೈಯಾರೆ ಪೌಡ್ರ್ ಇಸ್ಕೊಂಡು ಕುಡಿದ್ಬಿಟ್ರೆ ನಾನು ದಪ್ಪ ಆಗ್ತೀನಿ. ಸುಸು ಅದು ಹೆಂಗೆ ಕೂದಲು ಬಂದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಏನು ಮಾಡಲಿ, ಅವಳಿಗೆ ಕೂದಲು ಬಂದಿದ್ದಾವೆ, ನಾನು ಯಾವಾಗ ದಪ್ಪ ಆಗೋದು? ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ಗಳನ್ನು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.